ಏನಂದರೆ ಈ ಎರಡನೇ ಮೊಹಮ್ಮದ್ನ ತಾಯಿ ಏನಿದ್ದಾರೆ ಅವರಿಗೂ ಎರಡನೇ ಮೊಹಮ್ಮದ್ಗೂ ಸಂಬಂಧ ಸರಿಯಿಲ್ಲ ಅನ್ನೋ ವಿಷಯ ಅವನಿಗೆ ಗೊತ್ತಾಗುತ್ತೆ. ಈ ಎರಡನೇ ಮೊಹಮ್ಮದ್ನ ತಾಯಿ ತುರ್ಕಿಯವಳು. ಆದ್ದರಿಂದ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ, ಮಂಗೋಲಿಯನ್ನರು ಹಾಗೂ ತುರ್ಕಿಯರು ಒಂದೇ ಪ್ರದೇಶದಲ್ಲಿ ಸೇರಿದವರು, ಒಂದೇ ನಾಗರಿಕತೆಯಿಂದ ಇದ್ದವರು. ಆದ್ದರಿಂದ ಈ ಎರಡನೇ ಮೊಹಮ್ಮದ್ನ ತಾಯಿ ಅವಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಅವನು ಒಂದು ಸುದ್ದಿಯನ್ನು ಹರಡ್ತಾನೆ. ಇದು ಈ ಖ್ವಾರ್ಝ್ಮಿ ಸಾಮ್ರಾಜ್ಯದಲ್ಲಿದ್ದ ತುರ್ಕಿ ಸೈನಿಕರ ನಡುವೆ ಗೊಂದಲವನ್ನು ಉಂಟು ಮಾಡುತ್ತೆ. ಅವರಿಗೆ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋ ಒಂದು ಸಂದೇಹ ಬರುತ್ತೆ, ಯಾರ ಜೊತೆ ನಾವು ಸೇರಿಕೊಳ್ಳೋದು ಅನ್ನೋದು. ಈ ರೀತಿಯ ತಂತ್ರಗಳನ್ನೆಲ್ಲ ಉಪಯೋಗಿಸಿ ಚೆಂಗಿಸ್ ಖಾನ್ ಏನು ಮಾಡ್ತಾನೆ ಅಂದರೆ ಆ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಸ್ವಲ್ಪ ದಿನಗಳ ನಂತರ ಚೆಂಗಿಸ್ ಖಾನ್ನ ಒಂದು ತಂತ್ರದ ಪ್ರಕಾರ ಈ ಕೋಟೆಯಿಂದ ಹೊರಗಡೆ ಬಂದಂತಹ ಈ ಖ್ವಾರ್ಝ್ಮಿಯ ಸೈನಿಕರ ಮೇಲೆ ಯುದ್ಧ ಮಾಡಿ ಆ ಒಂದು ಪ್ರದೇಶವನ್ನು ಅವನು ಗೆದ್ಕೊಳ್ತಾನೆ. ಈ ಎರಡನೇ ಮೊಹಮ್ಮದ್ ಶಾ ಏನಿದ್ದಾನೆ ಅವನು ತನ್ನ ಕೆಲವು ಸೈನಿಕರೊಂದಿಗೆ ಹಾಗೂ ತನ್ನ ಮಗನಾದಂತಹ ಜಲಾಲ್ ಅಲ್ದೀನ್ ಅವನೊಂದಿಗೆ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಅವನು ಈ ಕ್ಯಾಸ್ಪಿಯನ್ ಸಮುದ್ರದಲ್ಲಿರುವಂತಹ ಒಂದು ಸಣ್ಣ ದ್ವೀಪದಲ್ಲಿ ತಲೆಮರೆಸ್ಕೊಳ್ತಾನೆ. ಈ ಮೊಹಮ್ಮದ್ನನ್ನು ಹುಡ್ಕೋದಕ್ಕಂತ ಚೆಂಗಿಸ್ ಖಾನ್ ಸುಬತಾಯ್ ಮತ್ತು ಜೀಬೆ ಇವ್ರನ್ನ ಕಳುಹಿಸಿಕೊಟ್ಟಿರ್ತಾನೆ. ಹೀಗೆ ಮಂಗೋಲಿಯನ್ನರು ಒಂದೊಂದೇ ಪ್ರದೇಶವನ್ನು ಗೆಲ್ತಾ ಬರ್ತಾರೆ. ಈಗ ಅವರು ಉರ್ಗೆಂಚ್ ಅನ್ನೋ ಪ್ರದೇಶಕ್ಕೆ ಬಂದಿರ್ತಾರೆ. ಈ ಉರ್ಗೆಂಚಲ್ಲಿ ಏನಾಗಿರುತ್ತಂದರೆ, ಎರಡನೇ ಮೊಹಮ್ಮದ್ ಶಾ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಈ ಮೊಹಮ್ಮದ್ನ ಅಧಿಕಾರಿಯಲ್ಲಿ ಒಬ್ಬನಾದಂತಹ ಖೂಮರ್ ತೆಗೀನ್ ಅನ್ನೋನು ತನ್ನನ್ನು ತಾನೇ ಸುಲ್ತಾನ್ ಅಂತ ಘೋಷಿಸ್ಕೊಳ್ತಾನೆ. ಈ ಒಂದು ಯುದ್ಧ ಏನಿದೆ ಇದರಲ್ಲಿ ಉತ್ತರದ ಕಡೆಯಿಂದ ಜೋಚಿ ಆಕ್ರಮಣ ಮಾಡ್ತಾನೆ, ದಕ್ಷಿಣದ ಕಡೆಯಿಂದ ಚೆಂಗಿಸ್ ಖಾನ್, ಚಗತಾಯ್ ಮತ್ತು ಒಗದಾಯ್ ಇವರು ಆಕ್ರಮಣ ಮಾಡ್ತಾರೆ. ಈ ಒಂದು ಯುದ್ಧ ಸ್ವಲ್ಪ ಮಂಗೋಲಿಯನ್ನರಿಗೆ ಸವಾಲನ್ನು ಒಡ್ಡುತ್ತೆ. ಹಲವಾರು ದಿನಗಳ ಕಾಲ, ತಿಂಗಳುಗಳ ಕಾಲ ಯುದ್ಧ ನಡೆಯುತ್ತೆ. ಇದರಲ್ಲಿ ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ, ಈ ಪ್ರದೇಶವನ್ನು ಗೆದ್ದರೆ ಇದನ್ನು ನೀನೇ ಇಟ್ಕೊಬೋದು ಅಂತ ಚೆಂಗಿಸ್ ಖಾನ್ ಜೋಚಿಗೆ ಹೇಳಿರ್ತಾನೆ. ಜೋಚಿ ಏನು ಮಾಡ್ತಾನಂದರೆ ಅಲ್ಲಿ ತಮ್ಮ ಶತ್ರುಗಳೊಂದಿಗೆ ಮಾತುಕತೆ ನಡೆಸ್ತಾನೆ. ಅವನು ಏನು ಹೇಳ್ತಾನಂದರೆ, ನೀವು ಶರಣಾಗೋ ಥರ ನಾನು ಮಾಡ್ತೀನಿ, ಆದ್ದರಿಂದ ನಾವು ಈ ಪ್ರದೇಶದಲ್ಲಿ ಉಂಟಾಗುವ ಹಾನಿಗಳನ್ನು ನಾವು ತಪ್ಪಿಸ್ಬೋದು ಅಂತ ಮಾತುಕತೆ ಮಾಡ್ತಾ ಇದ್ದೇನೆ ಅನ್ನೋ ವಿಷಯ ಚೆಂಗಿಸ್ ಖಾನ್ಗೆ ಗೊತ್ತಾಗುತ್ತೆ. ಚೆಂಗಿಸ್ ಖಾನ್, ಚಗತಾಯ್ ಮತ್ತು ಒಗದಾಯ್ಗೆ ತುಂಬ ಬೇಸರ ಆಗುತ್ತೆ. ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ ಈ ಜೋಚಿಯನ್ನು ದಳಪತಿಯ ಸ್ಥಾನದಿಂದ ತೆಗೆದುಹಾಕಿ ಒಗದಾಯಿನ ದಳಪತಿಯನ್ನಾಗಿ ಮಾಡ್ತಾನೆ. ಈ ಒಂದು ವಿಷಯ ಏನಿದೆ ಅದು ಮುಂದೆ ಚೆಂಗಿಸ್ ಖಾನ್ನ ನಂತರ ಮಂಗೋಲಿಯ ಸಾಮ್ರಾಜ್ಯ ಏನಿತ್ತು ಅದರ ಮೇಲೆ ಪರಿಣಾಮವನ್ನು ಬೀರಿತು. ಈ ಹಲವಾರು ದಿನಗಳ ಯುದ್ಧದ ನಂತರ ಈ ಒಂದು ಪ್ರದೇಶವನ್ನು ಮಂಗೋಲಿಯನ್ನರು ಗೆದ್ಕೊಳ್ತಾರೆ. ನಂತರ ಏನಾಗುತ್ತೆ ಅಂದರೆ ಚೆಂಗಿಸ್ ಖಾನ್ ತುಳುವಿನ